ನಮಸ್ಕಾರ ರೀ ಎಲ್ಲ ರೈತರಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನನ್ನ ಚಾನಲ್ಗೆ ತಮ್ಮೆಲ್ಲ ರೈತ ಬಂದವರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಬೇಕಂತೇಳಿ ಅನ್ಕೊಂಡೇನ್ರಿ. ಏನಪ್ಪ ಅಂದ್ರೆ ಇದ್ರೊಳಗೆ ಲಾಸ್ಟ್ಗೆ ನಿಮ್ಗೆ ಕೆಲವೊಂದು ಟಿಪ್ಸ್ ನಾನು ಹಿಂಗೆ ಕೊಡೋದನ್ರಲ್ಲ, ಈ ಹಿಂಟ್ಗಳನ್ನ ನಾನು ಯೂಸ್ ಮಾಡ್ಕೊಂಡೆ ಹೆಂಗೆ ಕಬ್ಬನ ಬೆಳಿಬೋದು ಅಂತೇಳಿ ನಾ ಟ್ರಯಲ್ ಮಾಡೀನಿ. ಸೊ ಆ ಟ್ರಯಲ್ನ ಗೋಲ್ಡನ್ ಟಿಪ್ಸ್ನ ನಿಮಗೆ ಕೊಡ್ತೀನಿ. ಸೊ ಇದೇನೀಗ ನೀವು ಬೋರ್ಡ್ ನೋಡತ್ತಾರಲ್ಲ, ಈ ವಿಡಿಯೋ ಒಳಗೆ ಏನೇನೈತಪ್ಪ ಅಂದ್ರೆ ಯಾವ ಗೊಬ್ಬರ ಎಷ್ಟು ದಿನ ಕೆಲಸ ಮಾಡ್ತೈತಿ, ಇದರ ಉಪಯೋಗ ಏನು, ಇದರೊಳಗೆ NPK ಕಂಟೆಂಟ್ ಎಷ್ಟು ಇರ್ತೈತಿ. ಸೊ ಇದನ್ನ ಈ ವಿಡಿಯೋ ಒಳಗೆ ನಾನು ಡಿಸ್ಕಷನ್ ಮಾಡತ್ತೀನಿ. ಮತ್ತು ಇದನ್ನ ಯಾವ ರೀತಿ ಕೊಡಬೇಕು, ಮತ್ತು ಯಾವ ಗೊಬ್ಬರನ ಎಷ್ಟು ದಿವ್ಸಿಗೆ ನಾವು ಸ್ಟಾಪ್ ಮಾಡಬೇಕು, ಅಂದರೆ ಎಷ್ಟು ದಿವ್ಸ ಒಳಗೆ ಆದ ಬೆಳಗ್ಗೆ ಎಲ್ಲ ಗೊಬ್ಬರನೂ ಲಾಸ್ಟ್ಗೆ ಕೊಡೋಂಗಿಲ್ಲ ರೀ. ಕಬ್ಬು ಹೌದಪ್ಪ ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಟು ತನೂ ಎಲ್ಲ ಡೋಸ್ನು ಕೊಡೋಂಗಿರಂಗಿಲ್ಲ. ಕೆಲವೊಂದು ಡೋಸ್ಗಳನ್ನ ನಾವು ಸ್ಟಾಪ್ ಮಾಡ್ಬೇಕಾಗ್ತೈತೆ ರೀ. ಸೊ ಎಲ್ಲಿಗೆ ಸ್ಟಾಪ್ ಮಾಡಬೇಕು, ಯಾವ ಗೊಬ್ಬರನ ಎಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮೊದಲ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ್ರಿ. ಇವತ್ತು ಏನಪ್ಪ ಅಂದ್ರೆ ಯಾವ ಗೊಬ್ಬರ ಒಳಗೆ ಎಷ್ಟು ಕಂಟೆಂಟ್ NPK ಐತಿ ಮತ್ತು ಅವ ಕೆಲಸನ ಏನು ಮಾಡ್ತೈತಿ. ಸೊ ಫಸ್ಟಿಗೆ ಬರ್ತ್ರಿ ನಿಮ್ಮೆಲ್ಲರ ಫೇವ್ರೇಟ್, ಆಮೇಲೆ ಶಾರ್ಟೇಜ್ ಐತಿ, ಗೌರ್ಮೆಂಟ್ ಲಾಸ್ ಮಾಡ್ಕೊಂಡ್ರು ಇದನ್ನು ಹೆಚ್ಚಿಗೆ ಪ್ರಮೋಟ್ ಮಾಡೋಕೆ ನೋಡೋದೈತಿ. ಏನಪ್ಪ ಅಂದ್ರೆ ಫಸ್ಟಿಗೆ ಬರ್ತೈತ್ರಿ ಯೂರಿಯಾದ ಕೆಲಸ ದಿವ್ಸಗಳು ಎಷ್ಟಪ್ಪ ಅಂದ್ರೆ ಹಾಕಿದ್ದ 18ರಿಂದ ಅಂದ್ರೆ 1 ದಿವಸ ಅಥವಾ 2 ದಿವಸ ಒಳಗೆ ತನ್ನ ಕೆಲಸನ ಸ್ಟಾರ್ಟ್ ಮಾಡ್ತೈತ್ರಿ. ಆಮೇಲೆ 20 ದಿನಕ್ಕೆ ತನ್ನ ಕೆಲಸನ ಸ್ಟಾಪ್ ಮಾಡಿ ಯೂರಿಯಾ ಕಂಟೆಂಟ 20 ದಿವಸಕ್ಕೆ ಮುಗಿದೋಗ್ಬಿಡ್ತೈತೆ ರೀ. ಅಂದ್ರೆ ನೈಟ್ರೋಜನ್ನ ಸಪ್ಲೈ ಮಾಡೋದಾಗ ಏನು ಗಿಡಗಳ ತಪ್ಪಲು ಬೆಳ್ಯಾಕ, ತಪ್ಪಲು ಹಸಿರು ಬೆಳ್ಯಾಕ ನೈಟ್ರೋಜನ್ ಏನು ಸಪ್ಲೈ ಮಾಡ್ತಿರ್ತಲ್ರಿ, ಇದನ್ನ 2 ದಿವಸ ತನ್ನ ಕೆಲಸನ ಸ್ಟಾರ್ಟ್ ಮಾಡಿ 20 ದಿವಸಕ್ಕೆ ಎಂಡ್ ಮಾಡಿಬಿಡ್ತೈತೆ ರೀ. ಇನ್ನು ಇದ್ರ ಯೂಸಸ್ ಏನಪ್ಪ ಅಂದ್ರೆ ನೈಟ್ರೋಜನ್ ರೀ ಒಂದು ಮೇನ್ ಏನು ಗಿಡಕ್ಕೆ ಬೇಕಾಗಿರ್ತಾರಲ್ಲ ನೈಟ್ರೋಜನ್ ಸಪ್ಲೈ ಮಾಡ್ತೈತಿ. ಆಮೇಲೆ ಹೈಟ್ ಇಷ್ಟಿದ ಕಬ್ಬನ ಇಷ್ಟು ಮಾಡ್ಬೇಕಂದ್ರೆ ಇದಕ್ಕೆ ಯೂರಿಯಾ ಒಂದು ಮೇನ್ ಪರ್ಪಸ್ಲಿ ಯೂರಿಯಾನ ಯೂಸ್ ಮಾಡ್ಬೇಕ್ರಿ ಹೈಟ್ಗೆ ಸಂಬಂಧ. ಇನ್ನು ಗ್ರೀನ್ರಿ ಅಂದ್ರೆ ಈಗ ಯಾರ್ದು ಕಲರ್ ಚೇಂಜಸ್ ಆಗ್ತಿರ್ತಲ್ರಿ, ಗ್ರೀನ್ರಿ ಆಗಿ ಉಳ್ಸಾಕ ಯೂರಿಯಾ ಹೆಲ್ಪ್ ಆಗ್ತೈತಿ. ಸೊ ಇದು ಯೂರಿಯಾದ ಇಂಪಾರ್ಟೆನ್ಸ್ ರೀ. ಇನ್ನು ಇತ್ತೊಳಗೆ NPK ಎಷ್ಟು ಇರ್ತದೆ ಅಂದ್ರೆ 46% ನೈಟ್ರೋಜನ್ ಇರ್ತದ, ಫಾಸ್ಫರಸ್ ಇರಲ್ರಿ, ಆಮೇಲೆ ಪೊಟ್ಯಾಶ್ ಇರಲ್ಲ. ಇವು NPK 3 ಇರಂಗಿಲ್ಲ ರೀ. ಇನ್ನು ಬರ್ತೈತ್ರಿ ನಿಮಗೂ ಗೊತ್ತು ಇಂಪಾರ್ಟೆಂಟ್, ನೀವು ಜಾಸ್ತಿ ಯೂಸ್ ಮಾಡ್ತೀರಿ ಏನಪ್ಪ ಅಂದ್ರೆ DAP ರೀ. ನೀವು ಹಾಕಿದ 10ರಿಂದ 15 ದಿವಸ ತನ್ನ ಕೆಲಸನ ಸ್ಟಾರ್ಟ್ ಮಾಡ್ತೈತಿ. ಏನಪ್ಪ ಅಂದ್ರೆ ನೀವು ಜಾಸ್ತಿ ಜನ ನೋಡ್ತೀರಿ ಗೊಬ್ಬರ ಒಗದ್ ಬಿಡ್ಲಿ ಇಮಿಡಿಯೇಟಾಗಿ ರಿಸಲ್ಟ್ನ ತೋರ್ಸಂಗಿಲ್ಲ. ಯಾಕಂದ್ರೆ ರಿಸಲ್ಟ್ ಸ್ಪ್ರೇದಿಂದ ಎಷ್ಟು ಫಾಸ್ಟ್ ರಿಸಲ್ಟ್ ತೋರಿಸಲ್ಲ, ಅಟ್ಟ ನಾವು ಹಾಕೋ ಗ್ರ್ಯಾನ್ಯೂಲ್ಸ್ದಿಂದ ರಿಸಲ್ಟ್ನ ಬರಂಗಿಲ್ಲ ರೀ. ಸೊ DAP ಏನು ಮಾಡ್ತದೆ 10ರಿಂದ 15 ದಿವಸ ಒಳಗೆ ಕೆಲಸ ಸ್ಟಾರ್ಟ್ ಮಾಡ್ತದೆ, 45ರಿಂದ 60 ದಿವಸ ಮನ್ನ ಇರ್ತದೆ. ಅಂದ್ರೆ ಸರಾಸರಿ 2 ತಿಂಗಳು ನೀವು ಒಗದ DAP 2 ತಿಂಗಳ ತನಕ ನಿಮ್ಮ ಮನ್ನ ಇರ್ತೈತಿ, 2 ತಿಂಗಳ ತನಕ ಅದ್ರ ಕೆಲಸನ ಮಾಡ್ತೈತಿ. ಇನ್ನು DAP ಎದಕ್ಕೆ ಯೂಸ್ ಮಾಡಬೇಕಪ್ಪ ಅಂದ್ರೆ ಯಾರ ಅಂದ್ರೆ ಹೂ ಬಿಡು ಇದನ್ನ ಯಾರು ಹಚ್ಚಿರ್ತಿರಲ್ಲ, ಅಂದ್ರೆ ಈಗ ಲಿಂಬಿ ಗಿಡ ಆಗಲಿ ಹಿಂಗೇನ್ರಿ ಹೂ ಬಿಟ್ಟು ಕಾಯಿ ಆಗ್ತಿರ್ತಾವಲ್ಲ, ಅವು ಹೂ ಬೆಳಿಬೇಕಂದ್ರೆ ಇದು DAP ಹೆಲ್ಪ್ ಮಾಡ್ತದೆ. ಆಮೇಲೆ ಸ್ಟ್ರಾಂಗ್ ರೂಟ್ ಅಂದ್ರೆ ಬೇರುಗಳನ್ನ ಸ್ಟ್ರಾಂಗ್ ಮಾಡೋ ಸಲುವಾಗಿ DAPನ ನಾವು ಯೂಸ್ ಮಾಡ್ಬೇಕಾಗ್ತೈತೆ ರೀ. ಸೊ ಇದ್ರೊಳಗೆ NPK ಒಳಗೆ ಅಂದ್ರೆ N 18%, ನೈಟ್ರೋಜನ್ 18%, ಫಾಸ್ಫರಸ್ 46%, ಆಮೇಲೆ ಪೊಟ್ಯಾಷಿಯಂ ಇರಂಗಿಲ್ಲ ರೀ DAP ಒಳಗೆ. ಹಾಗಾದ್ರೆ ನಾವು ಪೊಟ್ಯಾಷ್ ಒಳಗೆ ಏನು ಯೂಸ್ ಮಾಡಬೇಕು, ನಿಮಗೆ ಸ್ಪೆಷಲಿ ಪೊಟ್ಯಾಷಿಯಂ ಬೇಕಂದ್ರೆ MOP ಅಥವಾ ಪೊಟ್ಯಾಷ್ ಇವೆರಡು ಬರ್ತಾವಲ್ರಿ, ಇವ್ರನ್ನ ನೀವು ಯೂಸ್ ಮಾಡ್ಬೇಕಾಗ್ತೈತಿ. ಸೊ ಥರ್ಡ್ ಬರ್ತೈತಿ ರೀ MOP ಅವ್ರ ಪೊಟ್ಯಾಷ್. ಇದು ಹಾಕಿದ 15ರಿಂದ 30 ದಿವಸ ಒಳಗೆ ತನ್ನ ಕೆಲಸನ ಸ್ಟಾರ್ಟ್ ಮಾಡಿಬಿಡ್ತೈತೆ ರೀ. ಅಂದ್ರೆ ಇವತ್ತು ನೀವು ಹಾಕಿರಿ ಅಂದ್ರೆ ನೀವು ಹಾಕಿದ ಯಾವುದೂ ಗೊಬ್ಬರ ಹಾಕಿದ ಮತ್ತೊಂದು ಏನಂದ್ರೆ ಯಾವುದೂ ಗೊಬ್ಬರ ಹಾಕಿದ ಬೆಳಕ ನೀವು ನೀರು ಹಾಸ್ಬೇಕು ರೀ. ನೀರು ಹಾಸಿ ಹೋಗಿಕ್ಕಿಂತ ಒಗದ ನೀರು ಹಾಸಿರಂದ್ರೆ ಕರಿಗಿ ಮಣ್ಣೊಳಗೆ ಹೋಗಿಬಿಡ್ತೈತಿ. ಸೊ 15ರಿಂದ 30 ದಿವಸ ಒಳಗೆ ಕೆಲಸ ಸ್ಟಾರ್ಟ್ ಮಾಡಿದೈತಿ. 65 ದಿವಸ ಅಂದ್ರೆ ಇದು 2 ತಿಂಗಳಿಗೆ ತನ್ನ ಕೆಲಸನ ಸ್ಟಾಪ್ ಮಾಡಿಬಿಡ್ತೈತಿ. ಇದಕ್ಕೆ ಏನಪ್ಪ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತೈತಿ. ಅಂದ್ರೆ ನಮ್ಮ ಲೋಕಲಿ ತಿಳಿಬೇಕಂದ್ರೆ ಇಮ್ಯುನಿಟಿ ಪವರ್, ಅಂದ್ರೆ ನಮ್ಮ ಒಳಗೆ ಈಗ ರೋಗ ಬರತ್ತಾವ ಅಂದ್ರೆ ಆ ರೋಗಕ್ಕೆ ಕಂಟ್ರೋಲ್ ಮಾಡಬೇಕು, ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡ್ಬೇಕಂದ್ರೆ ನಾವು ಕೆಲವೊಂದು ರೆಮಿಡೀಸ್ನ ಅಥವಾ ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀವಿ. ಹಂಗೆ ನಾವು ಮನೆಗೆ ಏನು ಮಾಡ್ಬೇಕಂದ್ರೆ ಪೊಟ್ಯಾಷ್ನ ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗ್ತದೆ. ಆಮೇಲೆ ಕಬ್ಬಿನ ಸೈಜ್ ಮತ್ತು ವೇಟ್ ಬರ್ತದೆ, ಅಂದರೆ ಕಬ್ಬು ಮೊಟ್ಟೆ ಮತ್ತು ವೇಟ್ ಬರ್ತದೆ. ಆಮೇಲೆ ಪೊಟ್ಯಾಷಿಯಂ ಸಕ್ಕರೆ ಅಂಶನ ಜಾಸ್ತಿ ಮಾಡ್ತೈತಿ. ಇನ್ನು ಬರ್ತೈತಿ ರೀ 10-26 ಜಾಸ್ತಿ ಜನ ಭಾಳ ಯೂಸ್ ಮಾಡ್ತೀರಿ. ಸೊ ಈ ಥರದ್ದು ಏನಪ್ಪ ಅಂದ್ರೆ 10ರಿಂದ 12 ದಿವಸ ಒಳಗೆ ಹೋಗೋದು, 10ರಿಂದ 12 ದಿವಸ ಒಳಗೆ ತನ್ನ ಕೆಲಸನ ಸ್ಟಾರ್ಟ್ ಮಾಡ್ತೈತಿ. 10ರಿಂದ 12 ದಿವಸ ಒಳಗೆ ಕೆಲಸ ಸ್ಟಾರ್ಟ್ ಮಾಡಿ 45 ದಿವಸ ಮನ ಇರ್ತೈತೆ. ಅಪ್ರಾಕ್ಸಿಮೇಟ್ಲಿ 1.5 ತಿಂಗಳ ಮನ ಇರ್ತೈತಿ ರೀ. 1.5 ತಿಂಗಳ ತನಕ ಇದ್ರ ಕಂಟೆಂಟ ನಿಮ್ಮ ಬೆಳೆಗೆ ಗ್ರೋತ್ಗೆ ಏನೇನು ಬೇಕಲ್ಲ ಇದು ಕೊಡ್ತಿರ್ತೈತಿ. ಸೊ 10-26 ಏನು ಯೂಸ್ಪ ಅಂದ್ರೆ ಓವರ್ ಆಲ್ ಗ್ರೋತ್ ಅಂದ್ರೆ ಪ್ಲಾಂಟಿಗೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕಲ್ಲ ಅದನ್ನೆಲ್ಲನೂ ಮಣ್ಣೊಳಗಿನ ತೆಗೆದು ಸಪ್ಲೈ ಮಾಡಿ
ಓವರ್ ಆಲ್ ಪ್ಲಾಂಟ್ ಗ್ರೋತ್ನ ಇಂಪ್ರೂವ್ಮೆಂಟ್ ಮಾಡ್ತದೆ. ಆಲ್ಸೋ ಆಸ್ ಅ ಗ್ರೋತ್ ಪ್ರಮೋಟರ್ ಆಗಿನೂ ಇದು ಕೆಲಸ ಮಾಡ್ತದೆ. ಅಂದ್ರೆ ಗ್ರೋತಿಗೆ ಈಗ ನಾವು ಬೆಳಗ್ಗೆ ನಮ್ಗೆ ಏನು ಬೇಕಿರಲ್ಲ, ಹಾಲು ಬೇಕು, ಮೊಸರು ಬೇಕು, ಮಜ್ಜಿಗೆ ಬೇಕು, ಊಟ ಬೇಕು, ನಾವು ಏನು ತಿಂತೀವಲ್ಲ ಇದರಿಂದ ನಾವು ಹೆಂಗೆ ಬೆಳಿತೀವಲ್ಲ, ಸೊ ಆ ಥರ ಇದು ನ್ಯೂಟ್ರಿಯನ್ಸ್ನ ಕೊಟ್ಟು 10-26 ಕಬ್ಬನ್ನ ಪುಷ್ ಮಾಡಿ ಬೆಳೆಸ್ತದೆ. ಕಬ್ಬು ಅಷ್ಟೇ ಅಲ್ಲ, ಯಾವುದು ಬೆಳೆಗೆ ಯೂಸ್ ಮಾಡಿದ್ರೆ ಇದರ ವ್ಯವಸ್ಥೆ. ಸೊ ಇದ್ರೊಳಗೆ NPK ನೈಟ್ರೋಜನ್ 10% ಇರುತ್ತೆ ರೀ, ಆಮೇಲೆ ಫಾಸ್ಫರಸ್ 26%, ಆಮೇಲೆ ಪೊಟ್ಯಾಶಿ 26%, 10-20. ಇನ್ನೊಂದು ಮಾಡ್ತೀನಿ ರೀ, MOP ಒಳಗೆ ನೈಟ್ರೋಜನ್ ಇರಂಗಿಲ್ಲ, ಫಾಸ್ಫರಸ್ ಇರಂಗಿಲ್ಲ, ಪೊಟ್ಯಾಶ್ 60% ಇರ್ತದೆ. ಇದು 10-26 ಇನ್ನು ಬರ್ದಿದ್ರೆ ಫೇವ್ರೇಟ್ 19. ಸೊ ಇದನ್ನು ನಾವು ಸ್ಪ್ರೇ ಆಗಿ ಯೂಸ್ ಮಾಡ್ಬೇಕ್ರಿ. ಕೆಲವೊಂದು ಜನ ಹೋಗಿರ್ತೀನಿ, ಸೊ ಸ್ಪ್ರೇ ಒಳಗೆ ಯೂಸ್ ಮಾಡ್ರೆ ಏನಂತ ನಿಮ್ಗೆ ಯೂಸಸ್ ಏನು ಆಗ್ತಾವ ಅಂತ ಈಗ ಹೇಳ್ತೇನೆ ನೋಡ್ರಿ. ನೆಕ್ಸ್ಟ್ ಬರ್ತದ್ರಿ 19. ಇದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್, ಅಂದ್ರೆ ಇಮಿಡಿಯೇಟ್ ಆ್ಯಕ್ಷನ್ ತಗೋತದೆ. ಈ ಕಡೆ ಹೊಲದ ಸ್ಪ್ರೇ ಮಾಡಿ ಬಂದರೆ ಮನೆಗೆ ಬರೋ ಅಷ್ಟರೊಳಗೆ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತದೆ. ಹೆಂಗಪ್ಪ ಅಂದ್ರೆ 19 ನೀವು ಒಗದು 2-3 ತಾಸು ಒಳಗೆ ತನ್ನ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. 21 ದಿವಸ ತನಕ ಇದ್ರ ತನ್ನ ಕೆಲಸ ಮಾಡ್ತಿರ್ತದೆ. ಅದಕ್ಕೆ ನಿಮ್ಗೆ ಎಷ್ಟೋ ವಿಡಿಯೋಗಳನ್ನ ಹೇಳತ್ತೀನಿ ಏನಂದ್ರೆ, ಗ್ರ್ಯಾನ್ಯುವಲ್ಸ್ ಕಾಳು ಏನು ಹೋಗಿತಿರ್ತಿರಲ್ಲ ಗೊಬ್ಬರನ, ನೀವು 45 ದಿವಸ ಗ್ಯಾಪ್ ಇಡಬೇಕು. ಆಮೇಲೆ ಸ್ಪ್ರೇ ನೀವು 21 ದಿವಸ ಗ್ಯಾಪ್ ಇಡಬೇಕು. ಸೊ ಇವೆರಡನ್ನ ನೀವು ಮೇಂಟೈನ್ ಮಾಡ್ಕೊತ ಹೋದ್ರೆ ಅಂದ್ರೆ ಓವರ್ ಆಲ್ ನಿಮ್ಮ ಪ್ಲಾಂಟ್ ಗ್ರೋತ್ನ ಯಾರು ನಿಲ್ಸಕ್ಕಾಗಂಗಿಲ್ಲ. ಆಮೇಲೆ ನೀವು ಸರಾಸರಿ 40-48 ಟನ್ ಬೆಳೆಯವ್ರ 60-70 ಟನ್ ಆರಾಮಾಗಿ ತೆಗಿಬೋದು ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು. ಅದಕ್ಕಿಂತ ಮೊದಲ ಮೇಜರ್ ಆಗಿ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ರಿಪೀಟ್ ಮಾಡತ್ತೀನಿ, ಮಣ್ಣು ಚೆಕ್ ಮಾಡ್ಕೊರಿ. 99% ಜನ ತಮ್ಮ ಮಣ್ಣನ್ನ ಚೆಕ್ ಮಾಡ್ಕೊಳ್ಳೋದ ತಮ್ಮ ಹೊಲನ ಹಾಳು ಮಾಡಕತ್ತಾರ್ರಿ. ಬರೀ 1% ಜನ ತಮ್ಮ ಮಣ್ಣನ್ನ ಚೆಕ್ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ಕೊಟ್ಟ ಕಮ್ಮಿ ಖರ್ಚೊಳಗೆ ಜಾಸ್ತಿ ಇಳುವರಿನ ಪಡ್ಕೊಳತ್ತಾರು. ಸೊ ಈಗ ನೀವು ಡಿಸೈಡ್ ಮಾಡಿರಿ, ನೀವು 99% ಒಳಗೆ ಬರ್ತಿರೋ ಅಥವಾ 1% ಅಂದ್ರೆ ಪ್ರಗತಿಪರ ರೈತರು ಏನದಾರಲ್ಲ 1% ಜನ ಅಷ್ಟೇ ಅದಾರ್ರಿ. ಉಳಿದ 99% ಜನ ಏನು ಮಾಡ್ತಾರೆ ಅಂದ್ರೆ ತಮ್ಮ ಮಣ್ಣು ಪರೀಕ್ಷೆ ಮಾಡಂಗಿಲ್ಲ. ಯಾರೋ ಒಬ್ಬರ ನನ್ನ ತಿಳ್ಕೊಂಡು ಬಿಡ್ರಿ, ನನ್ನ ಹೇಳ್ಕೊಂಡು ಹೇಳ್ತೀನಿ. ನಾನಂತ ಯಾವ ಒಬ್ಬರು ರೀಲ್ ಮಾಡಿ ಹಾಕ್ತಾನೆ, ಅದನ್ನ ಹೋಗಿರಿ ಅಪ್ಪ ನನ್ನ ಮಣ್ಣು ನಾನು ಚೆಕ್ ಮಾಡ್ಕೊಂಡಿರ್ತೀನಿ. ಸೊ ನಾ ಏನು ಬೇಕಾಗಿರ್ತದನ್ನ ನಾನು ಒಗಿತಿರ್ತೀನಿ. ಸೊ ನೀವು ಮಣ್ಣು ಚೆಕ್ ಮಾಡಿರಂಗಿಲ್ಲ. ನಾ ಈಗ ಸದ್ಯ ಯೂರಿಯಾ ಹೋಗಿ ಅಂದ್ರೆ ನೀವು ಅದೇ ಟೈಮ್ ಒಳಗೆ ಯೂರಿಯಾ ಹೋಗಿತೀರಿ. ಬಟ್ ಯೂರಿಯಾ ನೈಟ್ರೋಜನ್ ನಿಮ್ದೊಳಗೆ ಜಾಸ್ತಿ ಇತ್ತು ಅಂದರೆ ನೀವು ಏನು ಮಾಡೋರ, ಯೂರಿಯಾ ಯೂಸ್ ಆಗಂಗಿಲ್ಲ ನಿಮ್ಗೆ. ಸೊ ಅದಕ್ಕೆ ಮಣ್ಣನ್ನ ಚೆಕ್ ಮಾಡ್ಕೊರಿ. ಮಣ್ಣು ಚೆಕ್ ಮಾಡ್ಕೋದ್ರಿಂದ ಸಾಕಷ್ಟು ಹೆಲ್ಪ್ ಅದಾವು. ಮತ್ತು ನಾ ಏನು ಹೇಳತ್ತೀನಲ್ಲ, ನನ್ನಂಥವ್ರು ತುಂಬಾರು ಜನ ನಿಮ್ಗೆ ಎಲ್ಲ ಹೇಳೋರು, ಯಾಕಂದ್ರೆ ಅವ್ರ ಹೊಲಗಳನ್ನ ಅವ್ರು ಮೇಂಟೈನ್ ಮಾಡ್ಕೊಂಡು ಅವ್ರು ಹೇಳ್ತಿರ್ತಾರೆ. ಸೊ ನೀವು ಅದೇ ರೀತಿ ನಿಮ್ಮ ಹೊಲನ ಮೇಂಟೈನ್ ಮಾಡ್ಕೋಬೇಕಾದ್ರೆ ಮಣ್ಣು ಪರೀಕ್ಷೆ ಇದು ಕಡ್ಡಾಯವಾಗಿ ನೀವು ಮಾಡಲೇಬೇಕು. ಸೊ ಇನ್ನು ನೆಕ್ಸ್ಟ್ ಬರ್ತಂದ್ರೆ 19 ಅಂತ ಹೇಳಿ ನೀವು ಸ್ಪ್ರೇಕ ಜಾಸ್ತಿ ಯೂಸ್ ಮಾಡ್ರೆ ಬೆಟರ್ ಆಪ್ಷನ್ ಇದು. 2-3 ತಾಸು ಒಳಗೆ ತನ್ನ ಕೆಲಸನ ಸ್ಟಾರ್ಟ್ ಮಾಡ್ತೈತಿ. 21 ದಿವಸ ತನಕ ಇರ್ತೈತಿ. ಏನಪ್ಪ ಅಂದ್ರೆ ಇದ್ರ ಉಪಯೋಗ ಇಮಿಡಿಯೇಟ್ ಆ್ಯಕ್ಷನ್ ಆನ್ ಪ್ಲಾಂಟ್ಸ್. ಸ್ಪ್ರೇ ಮಾಡಿದ್ರೆ ಇಮಿಡಿಯೇಟ್ ಆ್ಯಕ್ಷನ್ನ ಪ್ಲಾಂಟ್ ಮೇಲೆ ತೊಗೋತೈತಿ. ಮತ್ತು ಇದು ನರ್ಸರಿ ಮತ್ತು ವೆಜಿಟೇಬಲ್ಗೆ ಹೆಚ್ಚು ಹೆಲ್ಪ್ಫುಲ್ ಆಗ್ತೈತೆ ರೀ. ಓವರ್ ಆಲ್ ಎಲ್ಲ ಪ್ಲಾಂಟಿಗೆ ನಡೀತೈತಿ. ನರ್ಸರಿ ಮತ್ತು ವೆಜಿಟೇಬಲ್ಸ್ ಯಾಕೆ ಹೇಳಿದ್ರೆ, ವೆಜಿಟೇಬಲ್ಸ್ ಜಲ್ದಿ ಬೇಕಾಗಿರ್ತೈತಿ ಎಲ್ಲರಿಗೆ, ಮತ್ತು ಪ್ಲಾಂಟ್ ಗ್ರೋತ್ ಅವ ಸ್ಟಾಪ್ ಆಗಿರ್ತಾವೆ ರೀ. ಇದ್ರ ಮತ್ತೊಂದು ಏನಪ್ಪ ಅಂದ್ರೆ, ಯಾವ ಪ್ಲಾಂಟ್ ಗ್ರೋತ್ನ ಕಮ್ಮಿ ಆಗಿರ್ತದೆ ಅದನ್ನು ಪುಷ್ ಮಾಡಿ ಎಬ್ಬಿಸ್ತದೆ. ಅಂದ್ರೆ ಈಗ ಸಪೋಸ್ ತಿಳ್ಕೊಂಡು ನಿಮ್ಮ ಕಬ್ಬು ಕೆಲವೊಂದು ಜನ ಹೇಳ್ತಾರೆ, ನಮ್ಮ ಕಬ್ಬು 2 ತಿಂಗಳು ಐತಿ ಇನ್ನೂ ಇದ್ದಿಲ್ಲ. 19 ಮತ್ತು ಮೈಕ್ರೋನ್ಯೂಟ್ರಿಯನ್ನ ಹಾಕಿ ಸ್ಪ್ರೇ ಮಾಡಿ ನೋಡಿರಿ. ವಿದಿನ್ 15 ಡೇಸ್ ಒಳಗೆ ರಿಸಲ್ಟ್ ಬರಲಿಲ್ಲ ನೀವು ಹಂಗೆ ನೀವು ಕ್ವಶನ್ ಮಾಡ್ಬೋದು ಈ ವಿಡಿಯೋ ನೋಡಿ. ಸೊ ಇದ್ರೊಳಗೆ ನೈಟ್ರೋಜನ್ 19%, ಫಾಸ್ಫರಸ್ 19%, ಪೊಟ್ಯಾಶ್ 19% 3 ಇರ್ತದೆ. ಸೊ ಇವು 3 ಹೆಲ್ಪ್ಫುಲ್ ಆಗ್ತದೆ. ಅದಕ್ಕೆ ಕಬ್ಬಿನ ಬೆಳೆಗೆ ಯಾವಾಗಲೂ 12-61 ಡ್ರೆಂಚಿಂಗ್ ಆಗಿ ಯೂಸ್ ಮಾಡಬೇಕು. 19 ಸ್ಪ್ರೇ ಆಗಿನೇ ಯೂಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಇದ್ರ ಬಗ್ಗೆ ಜಾಸ್ತಿ ಜನ ಗೊತ್ತಿಲ್ಲ. ಹೋದ ವಿಡಿಯೋ ನಾ ಆ್ಯಕ್ಚುಲ್ ಅಂದ್ರೆ ಫಸ್ಟ್ ವಿಡಿಯೋನ ಅದ್ರ ಮ್ಯಾಗ ಹಾಕಿನಿ. ಭಾಳ ಜನ ಈಗ ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳತ್ತೀರಿ. ಏನಪ್ಪ ಅಂದ್ರೆ ಜಿಪ್ಸಮ್, ಇದನ್ನು ನಾನು 4 ವರ್ಷದಿಂದ ಯೂಸ್ ಮಾಡತ್ತೀನಿ ರೀ. ಸೊ ಇದರಿಂದ ಮಣ್ಣಿನ ಹೆಲ್ತ್ನು ಇದಂದ್ರೆ ಗ್ರೋತ್ ಆಗ್ತದೆ. ಸೊ ಇದು ಸ್ಲೋವರ್ ಎಲ್ಲ ಫರ್ಟಿಲೈಸರ್ ಒಳಗೆ ಜಿಪ್ಸಮ್ ಒಂದು ಹಿಂಗೆ ಇತ್ತಲ್ಲ ಸ್ಲೋ ಆಗಿ ಕೆಲಸ ಮಾಡ್ತದೆ. ನೀವು ಹಾಕಿದ ಈಗೇನು ಜಿಪ್ಸಮ್ ನೀವು ಹಾಕ್ತಿಲ್ಲ 30-40 ದಿವಸ ತನ್ನ ಕೆಲಸನ ಸ್ಟಾರ್ಟ್ ಮಾಡಿ ಅಪ್ರಾಕ್ಸಿಮೇಟ್ಲಿ 1 ವರ್ಷ ತನಕ ಇರ್ತದೆ. ಸೊ ಈಗ ತಿಳ್ಕೊರಿ, ನೀವು ಜನವರಿ ಒಳಗೆ ಪ್ಲಾಂಟೇಶನ್ನ ಮಾಡೋರ್ದಿರಿ. ಜನವರಿ ನೀವು ಯಾವಾಗ್ರಿ ಜನವರಿ ಎಂಡಕ್ಕೆ ಅಥವಾ ಜನವರಿ 20 ತಾರೀಕು ನೀವು ಪ್ಲಾಂಟೇಶನ್ ಮಾಡೋರ್ದಿರ. ಜನವರಿ 1 ತಾರೀಕು ನೀವು ಜಿಪ್ಸಮ್ ಹೋಗೋದು. ಜಿಪ್ಸಮ್ ರೂಟರ್ ಹೊಡೆದ ಬೆಳಕ ಜಿಪ್ಸಮ್ನ ಒಗಿರಿ. ಅಥವಾ ಮಣ್ಣಾಗ ಅದನ್ನು ಮುಚ್ಚೋಂಗಿತ್ತಂದ್ರೆ ನೀವು ಮೊದಲು ಜಿಪ್ಸಮ್ನ ಹೋಗೋದು, ಆಮೇಲೆ ಬಲರಾಮ ಗುರ ಏನ್ರಿ ಹೊಡ್ಕೊರಿ. ಆಮೇಲೆ ರೂಟರ್ ಅಂತೂ ಜಿಪ್ಸಮ್ ಹೋಗೋದು ರೂಟರ್ ಹೊಡಿಬೇಡ್ರಿ, ಎಲ್ಲ ಎದ್ದು ಹೋಗ್ತೈತಿ. ಸೊ ರೂಟರ್ ಹೊಡೆದ ಬೆಳಕ ಅದನ್ನು ಮಾಡಿರಿ. ಇನ್ನು ಸಾಲು ಬಿಡೋದು ಏನಿರ್ತದಲ್ಲ ಒಂದು 15 ದಿನ ಬಿಟ್ಟು ಸಾಲು ಬಿಡ್ರಿ. ಸೊ ಅಷ್ಟರೊಳಗೆ ನಿಮ್ಮ ಜಿಪ್ಸಮ ನಿಮ್ಮ ಬಣ್ಣ ಕೆಲಸನ ಸ್ಟಾರ್ಟ್ ಮಾಡಿರ್ತದೆ. ಅವಾಗ ಪ್ಲಾಂಟೇಶನ್ ಮಾಡಿ ಪ್ಲಾಂಟ್ ಗ್ರೋತ್
ಸ್ಟ್ರಾಂಗ್ ಆಗಿ ಪ್ಲಾಂಟ್ ಗ್ರೋತ್ನ ಸ್ಟಾರ್ಟ್ ಆಗಿಬಿಡ್ತೈತೆ. ಸೊ ಇದೇನು ಮಾಡ್ತದಪ್ಪ ಜಿಪ್ಸಮ್ ಅಂದ್ರೆ ಫಸ್ಟ್ಗೆ ಈ ಥರದ ಮೇನ್ ಅಂದ್ರೆ ಸಾಯಿಲ್ ಹೆಲ್ತ್ ಇಂಪ್ರೂವ್ಮೆಂಟ್. ನಾನು ನಿಮ್ಗೆ ಹೇಳಿದ್ರಿ 4 ವರ್ಷ ಆತರ ಸೌಳು ಭೂಮಿ ಐತಿ, ಬಟ್ 4 ವರ್ಷ ಆಯ್ತು, ವರ್ಷಿಗೆ ನಾನು 30 ಚೀಲಗಳನ್ನ ಯೂಸ್ ಮಾಡತ್ತೇನೆ ರೀ. ಸೊ ಸಾಯಿಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ ಮೇನ್ ಹೆಚ್ಚಾಗಿ ಆಯಿಲ್ ಸೀಡ್ಸ್ ಅಂದ್ರೆ ಇವು ಎಣ್ಣೆ ಕಾಳುಗಳು ಏನಿರ್ತಾವಲ್ಲ ಇದ್ರೊಳಗೆ ಎಣ್ಣೆ ಪ್ರಮಾಣ ಹೆಚ್ಚು ಮಾಡ್ತದೆ. ಈಗ ತಿಳ್ಕೊರಿ, ಇವು ಸೋಯಾಬೀನ್ ಎಣ್ಣೆ ತೆಗಿತಾರೋ, ಯಾವ ಎಣ್ಣೆ ಶೇಂಗಾ ಎಣ್ಣೆ ತೆಗಿತಾರೋ, ಇವೇನು ಎಣ್ಣೆ ತೆಗಿತಾರಲ್ಲ ಇದ್ರೊಳಗೆ ಎಣ್ಣೆ ಅಂಶನ ಜಾಸ್ತಿ ಮಾಡೋಕೆ ಜಿಪ್ಸಮ್ನ ಯೂಸ್ ಮಾಡ್ಕೋಬೋದು. ಗೊತ್ತಾತ್ರಿ. ಇನ್ನು ಇದ್ರೊಳಗಂತೂ NPK ಕಂಟೆಂಟ್ನ ಏನಿಲ್ರಿ ಹೇಳಿ ನಿಮಗೆ ಏನಿರ್ತೈತಿ ಅಂದ್ರೆ ಇದ್ರೊಳಗೆ ಕ್ಯಾಲ್ಸಿಯಂ ಅದು ಇರ್ತೈತೆ ರೀ. ಓಕೆ, ಇನ್ನು ಬರ್ತೈತೆ ರೀ ಜಿಂಕ್ ಸಲ್ಫೇಟ. ಸೊ ಭಾಳಷ್ಟು ಜನಕ್ಕೆ ಜಿಂಕ್ ಸಲ್ಫೇಟ ಯಾವಾಗ ಹಾಕ್ಬೇಕಂತ ಗೊತ್ತಿಲ್ರಿ. ಸೊ ಜಿಂಕ್ ಸಲ್ಫೇಟ್ನ ಯಾವಾಗ ಹಾಕ್ಬೇಕಂತ ವಿಡಿಯೋ ಲಾಸ್ಟ್ದಾಗ ಏನು ನಿಮಗೆ ಗೋಲ್ಡನ್ ಟಿಪ್ಸ್ ಹೇಳಿರಲ್ಲ ಅದ್ರೊಳಗೆ ನಾನು ಯಾವಾಗ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಸೊ ಇದೇನು ಮಾಡ್ತೈತೆ ಜಿಂಕ್ ಸಲ್ಫೇಟ್ ಅಂದ್ರೆ 15ರಿಂದ 20 ದಿವಸ ಅಷ್ಟೇ ಕೆಲಸ ಮಾಡ್ತೈತೆ ರೀ ತಂದು ಕೆಲಸನ. ಆಮೇಲೆ ಇದು ಎದಕ್ಕೆ ಯೂಸ್ ಮಾಡ್ಬೇಕಂದ್ರೆ ಯಾರ ಕಬ್ಬ ಹಳದಿ ಹೊಡೆಯತೈತಿ ಅಥವಾ ಯಾವುದೇ ಪ್ಲಾಂಟ್ನ ಹಳದಿ ಹೊಡೆಯತೈತಿ, ಆಮೇಲೆ ಗ್ರೋತ್ ಪ್ರಮೋಟರ್ ಅಂದ್ರೆ ಗ್ರೋತ್ ಸ್ಟಾಪ್ ಆಗೈತಿ, ಹಳದಿ ಹೊಡೆದೇನು ಗ್ರೋತ್ ಸ್ಟಾಪ್ ಆಗಿರೋದಿಲ್ಲ ಆ ಟೈಮ್ ಒಳಗೆ ನೀವು ಜಿಂಕ್ ಸಲ್ಫೇಟ್ನ ಯೂಸ್ ಮಾಡ್ಕೋಬೋದು. ಇದನ್ನ ಮಣ್ಣಾಗ ಯಾವಾಗ ಸೇರಿಸ್ಬೇಕಂತ ನಿಮಗೆ ಈಗ ಲಾಸ್ಟಿಗೆ ನಾನು ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಸಿಂಗಲ್ ಸೂಪರ್ ಫಾಸ್ಫೇಟ್. ಇದಂತೂ ಕಂಪಲ್ಸರಿಯಾಗಿ ಕಬ್ಬಿನ ಬೆಳೆ ಸ್ಟಾರ್ಟಿಂಗ್ ಒಳಗೆ ನೀವು ಹಾಕಲೇಬೇಕು. ಏನಪ್ಪ ಅಂದ್ರೆ 8 ದಿವಸ ಒಳಗೆ ತನ್ನ ಕೆಲಸನ ಸ್ಟಾರ್ಟ್ ಮಾಡ್ತೈತಿ. ಹೋಗೋದು 8 ದಿವಸಕ್ಕೆ ತನ್ನ ಕೆಲಸನ ಸ್ಟಾರ್ಟ್ ಮಾಡಿ ಅಪ್ರಾಕ್ಸಿಮೇಟ್ಲಿ 190 ದಿವಸ ಅಂದ್ರೆ ಸರಾಸರಿ 6 ತಿಂಗಳ ತನಕ ನಿಮ್ಮ ಮಣ್ಣಾಗ ಇರ್ತೈತಿ. ಸೊ ಒಂದು ಬೆಳೆಗೆ ನೀವು 2 ಸಲ ಯೂಸ್ ಮಾಡ್ಬೋದು. ಯಾವಾಗಂತ ಗೋಲ್ಡನ್ ಟಿಪ್ಸ್ ಒಳಗೆ ಹೇಳ್ತೀನಿ. ಸೊ ಇದೇನಪ್ಪ ಅಂದ್ರೆ ಓವರ್ ಆಲ್ ಗ್ರೋತ್, ಇದು ಬಸಲ್ ಡೋಸು ಆಸ್ ಎ ಬಸಲ್ ಡೋಸ್ ಆಗಿ ಯೂಸ್ ಮಾಡ್ಕೋಬೋದು. ಮತ್ತು ಓವರ್ ಆಲ್ ಗ್ರೋತು ಇದ್ರೊಳಗೆ ಏನಪ್ಪ ಅಂದ್ರೆ ನೈಟ್ರೋಜನ್ 0, ಫಾಸ್ಫರಸ್ 16%, ಆಮೇಲೆ ಏನಿದೆ ಪೊಟ್ಯಾಷಿಯಂ 0 ಇರ್ತದೆ. ಬಟ್ ಇದ್ರೊಳಗೆ 2 ಕಂಟೆಂಟ್ ಎಕ್ಸ್ಟ್ರಾ ಇರ್ತದೆ. ಏನಂದ್ರೆ ಸಲ್ಫರ್ 11% ಇರ್ತೈತಿ, ಆಮೇಲೆ ಕ್ಯಾಲ್ಸಿಯಂ 19% ಇರ್ತೈತಿ SSP ಒಳಗೆ. ಸೊ ಇಷ್ಟು ನಿಮಗೆ ಗೊತ್ತಾತಂದು ಅನ್ಕೋತೀನಿ. ಇನ್ನು ಗೋಲ್ಡನ್ ಟಿಪ್ಸ್ ಅಂತ ಏನು ಹೇಳಿರಲಿಲ್ಲ ಮತ್ತೊಮ್ಮೆ ನಿಮಗೆ ಗೋಲ್ಡನ್ ಟಿಪ್ಸ್ನ ಕೊಡ್ತೀನಿ. ಸೊ ಎಲ್ಲ ಥರ ನನ್ನ ವಿಡಿಯೋಗಳನ್ನ ಅಬ್ಸರ್ವ್ ಮಾಡ್ಬೋದು. ಎಲ್ಲ ಥರ ನಾನು ಬರೀ ಎಲ್ಲೋ ಒಂದು ಕಡೆ ಕುಂತು ನಿಮ್ಗೆ ಇದು ಹಾಕಿರಿ ಅಂತ ಹೇಳತ್ತೀನಿ. ಆ್ಯಸ್ ಪರ್ ಕರಿನೆಲ್ಲ ನಮೂಬಿ ಅದಾವು ಅದನ್ನ ನೋಡಿ ಹೇಳ್ತೀನಿ. ಮತ್ತು ನಿಮ್ಗೆ ಯಾವ ವಿಡಿಯೋ ಹಾಕತ್ತೀನಿ ಆ ವಿಡಿಯೋದ ರಿಸಲ್ಟ್ನ ನಾನು ತೋರ್ಸಾತೀನಿ. ಸೊ ಇದ್ರೊಳಗೆ ಏನು ಡೌಟ್ ಇಲ್ಲರಿ, ಯಾಕಂದ್ರೆ ವಿದೌಟ್ ರಿಸಲ್ಟ್ ಬರೋದ ನಾನು ಯೂಸ್ ಮಾಡೋಂಗಿಲ್ಲ. ಯಾಕಂದ್ರೆ ರೈತರಿಗೆ ಮೋಸ ಮಾಡೋಂಗಿಲ್ಲ, ಯಾರೂ ಮೋಸ ಮಾಡ್ಬೋದು. ಬಟ್ ನಾನಂತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕಪ್ಪ ಅಂದ್ರೆ ರೈತರಿಗೆ ಇನ್ಡೆಪ್ತ್ ಆಗಿ ಡೀಟೇಲ್ಸ್ ಆಗಿ ಯಾವ ಫರ್ಟಿಲೈಸರ್ ಯೂಸ್ ಮಾಡತ್ತಾರೋ ಅದರಿಂದ ಏನಾಗ್ತೈತಿ ಇದನ್ನ ತಿಳಿಸಿಕೊಟ್ರೆ ರೈತರಿಗೆ ಹೆಲ್ಪ್ ಆಗ್ತದೆ. ಸೊ ರೈತರು ಕಡಿಮೆ ಖರ್ಚೊಳಗೆ ಹೆಚ್ಚಿನ ಬೆಳೆಗಳನ್ನು ಬೆಳೆಸ್ಕೋಬೋದು. ಸೊ ಇವು ಗೋಲ್ಡನ್ ಟಿಪ್ಸ್ನ ಹೇಳ್ತೀನಿ ನೋಡ್ರಿ. ಏನಂತಾರಲ್ಲ ಇದು ಉತ್ತಮ ವಿಧಾನಕ್ಕೆ ಹೆಸರು ಕೊಡೋಣ್ರಿ. ಇದಕ್ಕೆ ಉತ್ತಮ ವಿಧಾನಗಳು. ಓಕೆ, ಈಗ ನಾ ಏನು ಬರೀತಾರಲ್ಲ ಇದನ್ನು ನೀವು ನೋಟ್ ಡೌನ್ ಮಾಡ್ಕೋಬೋದು. ಇಲ್ಲಾಂದ್ರೆ ವಿಡಿಯೋ ನೋಡ್ರಿ, ನಿಮ್ಗೆ ಅರ್ಥ ಆಗ್ಬೋದು. ಸೊ ಫಸ್ಟ್ ಒಂದೇದು ಯೂರಿಯಾನ ಯಾವಾಗ ಕೊಡ್ಬೇಕಂದ್ರೆ ಬಸಲ್ ಡೋಸ್ ಒಳಗೆ ನೀವು ಹಾಕ್ಬೋದು ಅಥವಾ ಹಾಕ್ಲಿಕ್ಕಿಲ್ಲ. ನೀವು ಆಲ್ರೆಡಿ ಡೆನ್ಸಿಯಸ್ ಅನ್ನೋ ಯಾರೇ ಹಾಕಿಲ್ಲ ಅಂದ್ರೆ ನೀವು ಬಸಲ್ ಡೋಸ್ ಒಳಗೆ ಯೂರಿಯಾ ಹಾಕೊಡೋ ಆಗುತ್ತೆ ಇಲ್ಲ. ಯಾಕಂದ್ರೆ ಇವಾಗ ನೈಟ್ರೋಜನ್ ಸಪ್ಲೈ ಕೆಲಸನ ಮಾಡ್ತದೆ. ಯೂರಿಯಾ ಎಷ್ಟು ಕೊಡ್ಬೇಕಂದ್ರೆ ಪರ್ ಏಕರ್ಗೆ 1 ಎಕರೆಗೆ ಬರೀ 1 ಚೀಲನ ಹಾಕ್ರಿ, 1 ಬ್ಯಾಗ್ ಯೂರಿಯಾ. ಇದಾಗ ಬಸಲ್ ಡೋಸ್. ಓಕೆ, ನೆಕ್ಸ್ಟ್ ಯೂರಿಯಾನ ಯಾವಾಗ ಕೊಡಬೇಕು? ಯೂರಿಯಾ ನೆಕ್ಸ್ಟ್ ಇದು ಫಸ್ಟ್ ಡೋಸ್ ಆತ್ರಿ. ಸೆಕೆಂಡ್ ಡೋಸ 45 ಡೇಸ್ಗೆ ಅಂದ್ರೆ 45 ದಿನಕ್ಕೆ ಕೊಡಬೇಕು. ಎಷ್ಟಪ್ಪ? 1 ಬ್ಯಾಗ್ ಒಳಗೆ ಅರೌಂಡ್ ನನ್ನ ಅನ್ಸೋಟಿಗೆ 45 kg ಇರುತ್ತೆ 1 ಬ್ಯಾಗ್. ಓಕೆ, ಇನ್ನು ಥರ್ಡ್ ಡೋಸ್ ಯಾವಾಗಂದ್ರೆ ಯೂರಿಯಾನ 125 ಹೇಳ್ಕೊಂಡೆ 180 ಒಳಗೆ ನೀವೇನು ಕೊಡ್ತಿರ್ತಾರಲ್ಲ ಅಂದ್ರೆ ಆ್ಯಕ್ಚುಲಾಗಿ ಇಷ್ಟು ದಿವಸ ಒಳಗೆ ಪಕ್ಕಗಳನ್ನ ಮಾಡ್ತಿರ್ತೀರಿ. ಪಕ್ಕಗಳ ಒಳಗೆ ಬರೀ ಯೂರಿಯಾ 20 ಕಿಲೋನ ಕೊಡ್ಬೇಕ್ರಿ. 20 ಕಿಲೋ ಯೂರಿಯಾ ಗೊತ್ತಾತ್ರಿ. ಬಸಲ್ ಡೋಸ್ ಒಳಗೆ 1 ಬ್ಯಾಗು 45 ದಿವಸ 1 ಬ್ಯಾಗು 125ರಿಂದ 80 ದಿವಸ ಒಳಗೆ 20 kg ಇಷ್ಟು ಯೂರಿಯಾನ ಕೊಟ್ರಂದ್ರೆ ನೀವು ಅಪ್ರಾಕ್ಸಿಮೇಟ್ಲಿ 180 ಡೇಸ್ ಒಳಗೆ ಇಷ್ಟನ್ನ ಅಂದ್ರೆ ತಿಳ್ಕೊಂಡ್ಬಿಡ್ರಿ. 180 ಡೇಸ್ ಅಂದ್ರೆ 3 6 ಮಂತ್ ಒಳಗೆ 3 ಸಲ ನೀವು ನೈಟ್ರೋಜನ್ನ ಸಪ್ಲೈ ಮಾಡೋಕ್ಕೆ ಕೊಡಬೇಕು. ನೈಟ್ರೋಜನ್ ನಿಮ್ಮ ಬೆಳೆಗೆ ಕೊಡಬೇಕು. 6 ಮಂತ್ ಮುಂದೆ ನೀವು ಯಾವುದೇ ಕಾರಣಕ್ಕೂ ಯೂರಿಯಾಗಳನ್ನ ಬಳಸಬಾರ್ದು. ಯಾಕಂದ್ರೆ ಯೂರಿಯಾ ನೈಟ್ರೋಜನ್ ಜಾಸ್ತಿ ಆದ್ರೆ ಸಕ್ಕರೆ ಅಂಶ ಕಡಿಮೆ ಆಗ್ತದೆ ರೀ. ಯಾವಾಗೂ ಕಬ್ಬಿನೊಳಗೆ ಸಕ್ಕರೆ ಅಂಶನ ಜಾಸ್ತಿ ಮಾಡಿದಿರ್ತೈತೆ. ಸೊ ಅಲ್ಲಿ ನೀವು ಯೂರಿಯಾನ ಕೊಟ್ರೆ ಅಂದ್ರೆ ಅದ್ರೊಳಗೆ ಏನು ಅಂತೀರಲ್ಲ ನೈಟ್ರೋಜನ್ ಪಾಸ್ ಆದ್ದರಿಂದ ನಿಮ್ಮ ಕಬ್ಬು
ಸಕ್ಕರೆ ಉತ್ಪಾದನೆ ಕಮ್ಮಿ ಮಾಡ್ತೈತಿ. ಬಟ್ ಏನು ಅನಿಸ್ತೈತಿ ನಿಮ್ಗೆ ಸಕ್ಕರೆ ಜಾಸ್ತಿ ಐತಿ, ಕಬ್ಬು ದಮ್ ಆಗ್ಯಾವ. ಇಲ್ರಿ, ಇದು ರಾಂಗು. 6ನೇ ತಿಂಗಳು ಆದ ನಂತರ ಯಾವುದೇ ಕಾರಣಕ್ಕೂ ಯೂರಿಯಾನ ಬಳಸಬಾರ್ದು. ಸೊ ಇದೊಂದು ನಿಮ್ಗೆ ಗೊತ್ತಾತ ಅನ್ಕೋತೀನಿ ಯೂರಿಯಾ ಬಗ್ಗೆ. ಸೊ ಯೂರಿಯಾ 6 ಮಂತ್ ಒಳಗೆ ಅಷ್ಟು ಕೊಡ್ಬೇಕ್ರಿ. ಇನ್ನು ನೆಕ್ಸ್ಟ್ ಎಮ್ ಒ ಪಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಎಮ್ ಒ ಪಿ ಇದು ಬಸಲ್ ಡೋಸ್ ಒಳಗೆ ಫಸ್ಟ್ ಡೋಸ್ ಬಸಲ್ ಡೋಸ್ ಒಳಗೆ ಎಮ್ ಒ ಪಿ ಕೊಡಬೇಕು. ನೆಕ್ಸ್ಟ್ ಟೇಲರಿಂಗ್ ಅಂದ್ರೆ ನೀವು ಏನು ಗಳೆ ಹಾಕ್ತಿರ್ತಿರಲ್ಲ 125 ಗಳೆ ಅಲ್ಲ, ಕಚ್ಚಾ ಗಳೆ ಹಾಕ್ತಿರ್ತಿರಲ್ಲ ಅವಾಗ ಒಂದು ಚೀಲ ಇದು 1 ಬ್ಯಾಗ್ ಎಮ್ ಒ ಪಿ, 1 ಬ್ಯಾಗ್ ಅವಾಗ ಏನಿತ್ತಿರಲ್ಲ 25 ಕಿಲೋ ನೀವು ಹಾಕಬೇಕು ಎಮ್ ಒ ಪಿ ಯಾವಾಗ ಕಚ್ಚಾ ಗಳೆ ಹಾಕೋಂತ. ಸೊ ಇನ್ನು ನೆಕ್ಸ್ಟ್ ನೀವು ಎಮ್ ಒ ಪಿನ ಯಾವಾಗ ಹಾಕ್ಬೇಕಂದ್ರೆ ಹೇಳಿದ್ರೆ ನಿಮ್ಗೆ ಯೂರಿಯಾ ನೀವು ಎಲ್ಲಿಗೆ ಸ್ಟಾಪ್ ಮಾಡ್ತೀರಂದ್ರೆ 125 to 180 ಡೇಸ್ಗೆ ನೀವು ಯೂರಿಯಾನ ಸ್ಟಾಪ್ ಮಾಡ್ತೀರಿ. ಇಲ್ಲಿ ನೀವು ಎಮ್ ಒ ಪಿ 1 ಚೀಲ ಒಗೆದು ಬಿಟ್ರಿ ಅಂದ್ರೆ ನಾ 25 kg ರೆಫರ್ ಮಾಡ್ತೀನಿ. ಬಟ್ ನೀವು ಯಾರೋ ಕೆಳಗಿಲ್ಲ ನನಗೆ ಗೊತ್ತೈತಿ. 1 ಬ್ಯಾಗ್ ಎಮ್ ಒ ಪಿನ ಒಗೆದು ಬಿಟ್ರೆ ಸ್ಟಾಪ್. ನೆಕ್ಸ್ಟ್ 180 ಡೇಸ್ ಆದ ಬಳಿಕ ಲಾಸ್ಟ್ ಡೋಸ್ಗೆ ನೀವು ಏನೈತಿರಲ್ಲ ಎಮ್ ಒ ಪಿ ಬದಲಿ 0050ನ ಹಾಕಿ ಸ್ಪ್ರೇ ಮಾಡಿ. ಎಮ್ ಒ ಪಿ 25 to 180 ಡೇಸ್ ಒಳಗೆ ಎಮ್ ಒ ಪಿನ ಕ್ಲೋಸ್ ಮಾಡಿಬಿಡ್ರಿ. ಇನ್ನು ಥರ್ಡ್ ಇವೆರಡು ಹೇಳಿದ್ರೆ ಯೂರಿಯಾ ಎಮ್ ಒ ಪಿ. ಇನ್ನು ಸ್ಪ್ರೇ ಕಂಪಲ್ಸರಿಯಾಗಿ 19 ಇದನ್ನು ನೀವು 3 ಸ್ಪ್ರೇ ಮಾಡ್ಬೋದು. ಇನ್ನು 4ನೇದು ಡ್ರೆಂಚಿಂಗ್ ಒಳಗೆ 12-61-0 ಇವು 2 ಡ್ರೆಂಚಿಂಗ್ ಆಗ್ಬೇಕ್ರಿ. ಯಾವಪ್ಪ ಅಂದ್ರೆ ಕಬ್ಬ ಹಚ್ಚಿದ 21ನೇ ದಿವ್ಸಕ್ಕೆ ಒಂದು ಆಮೇಲೆ 35 ಡೇಸ್ ಅಥವಾ 45 ಡೇಸ್ ಒಂದು ಡ್ರೆಂಚಿಂಗ್ 2 ಆಗಬೇಕು. ಆಮೇಲೆ ಸ್ಪ್ರೇ 3 ಅಂದರೆ ಇವು ಕೊಡ್ಬೇಕ್ರಿ. ನೆಕ್ಸ್ಟ್ ನೀವು ಗಳೆ ಆದ್ಮೇಲೆ 3 ಸ್ಪ್ರೇ ಕೊಡೋದಿರ್ತಿಲ್ಲ ಅದ್ರೊಳಗೆ ನೀವು ನೆಕ್ಸ್ಟ್ ಪವರ್ ಅಂದ್ರೆ ಆಫ್ಟರ್ 180 ಡೇಸ್ ಅಥವಾ 150 ಡೇಸ್ ಹಿಡ್ಕೊರಿ. 150 ಡೇಸ್ ಹಿಡ್ಕೊಂಡು ನಾವು 13-0-0-0-50 ಇಷ್ಟನ್ನ ನೀವು ಕೊಡ್ಬೋದು. ಇವು 2ನ ನೀವು ಸ್ಪ್ರೇಗಳಿಗಾಗಿ ಯೂಸ್ ಮಾಡ್ಕೋಬೋದು. ಸೊ ಇವು ಓವರಾಲ್ 2 ಏನೈತಲ್ಲ ನೆಕ್ಸ್ಟ್ 3 ಸ್ಪ್ರೇ ಅಥವಾ 3 ಇಲ್ಲ ಅಂದ್ರೆ ಲಾಸ್ಟಕ್ಕೆ ಇವು 3 ಸ್ಪ್ರೇ ಕೊಟ್ಟರೆ ಅಂದ್ರೆ ನೀವು ಅಟ್ಲೀಸ್ಟ್ 2 ಸ್ಪ್ರೇ ಆದರೂ 0050 ಕೊಟ್ಟರೆ ಅಂದ್ರೆ ಓವರಾಲ್ ನಿಮ್ಮ ಕಬ್ಬಿಗೆ ಪವರ್ಫುಲ್ ಗ್ರೋತ್ನ ನೀವು ಕೊಟ್ಟಾಗ ಆಗ್ತೈತ್ರಿ. ಸೊ ನಿಮ್ಗೆ ಹೇಳಿನಲ್ರಿ ಇವು ಯೂರಿಯಾ ಮತ್ತು ಎಮ್ ಒ ಪಿನ 125 to 180 ಡೇಸ್ ಒಳಗೆ ಕ್ಲೋಸ್ ಮಾಡಿಬಿಡ್ರಿ ಯಾವಾಗಲೂ. ಇನ್ನು ಬರೋಣ್ರಿ ಗೋಲ್ಡನ್ ಟಿಪ್ಸ್ ಏನಪ್ಪ ಅಂದ್ರೆ ಯೂರಿಯಾ ಹೇಳಿನಿ, ಇವು ಗೋಲ್ಡನ್ ಟಿಪ್ಸ್ ಒಳಗೆ ಬರ್ತಾವ್ರಿ. ಇದು 125 to 180 ಡೇಸ್ ಒಳಗೆ ಕ್ಲೋಸ್ ಆಗಬೇಕು. ಇನ್ನು ನೆಕ್ಸ್ಟ್ ನೀವು ಯಾವುದೇ ಡೋಸ್ನ ಕೊಡಬೇಕಾದ್ರೆ ನೀವು ಲಿಕ್ವಿಡ್ ಫಾರ್ಮ್ ಒಳಗೆ ಕೊಡ್ರಿ. ಏನಪ್ಪ ಅಂದ್ರೆ ಲಿಕ್ವಿಡ್ ಫಾರ್ಮ್ ಡೋಸ್ ಅಂದ್ರೆ ಯಾವುದೇ ಡೋಸ್ನ ನೀವು ಈಗ ತಿಳ್ಕೊರಿ ಎಮ್ ಒ ಪಿನ ಕೊಡೋದ್ರಿ. ಸೊ ಒಂದು ಸ್ವಲ್ಪ ಖರ್ಚಾಗ್ಬೋದು. ನೀವೇನು 30 ಡೋಸ್ ಖರ್ಚು ಮಾಡೋದ್ರಲ್ಲ ಅದನ್ನು ಸ್ವಲ್ಪ ತಲೆ ಓಡಿಸಿ ಈ ವಿಡಿಯೋನ ಫುಲ್ ನೋಡ್ರಿ. ಯಾಕಂದ್ರೆ ನಿಮ್ಗೆ ಆಗತ್ತೈತಿ ತೊಳಗೆ ನೀವು ಹೆಲ್ಪ್ಫುಲ್ ಎಷ್ಟಾಗ್ತೈತೆ ಅಂತೇಳಿ. ಸೊ ನೀವು ಈಗೇನು ನೀವು ಮಾಡತ್ತಿರಲಿಲ್ಲ, ನೀವು ಗ್ರ್ಯಾನ್ಯುವಲ್ಸ್ನ ಹಚ್ಚಿ ಔಷಧಿ ಅಥವಾ ನೀವು ಹೋದ್ರೂ ನೀವು 100% ಗ್ರ್ಯಾನ್ಯುವಲ್ಸ್ನ ಕೊಟ್ಟಿದ್ರೆ ಬರೀ 27% ಏನೈತಲ್ಲ ಗ್ರ್ಯಾನ್ಯುವಲ್ಸ್ದಿಂದ ನಮ್ಮ ಪ್ಲಾಂಟೇಶನ್ ಅಥವಾ ಇದೇನು ನಮ್ಮ ಕಬ್ಬು ಐತಲ್ಲ ಈ ಕಬ್ಬಿಗೆ ಬರೀ 27% ನೀವು ಕೈಲಿ ಚಲ್ಲಾಪಿಲ್ಲಿ ಒಗಿದ್ರಿಂದ 27% ಅಟ್ಟ ಸಿಗ್ತೈತಿ. ಸೊ ಅದನ್ನು ನೀವು ಇದ್ರೊಳಗೆ ಕಲಿಸಿ ಡ್ರೆಂಚಿಂಗ್ ಅಂದ್ರೆ ಡ್ರೆಂಚಿಂಗ್ ಫಾರ್ಮ್ ಒಳಗೆ ನೀವು DAP ಆಗಲಿ ಅಥವಾ ಎಮ್ ಒ ಪಿ ಯೂರಿಯಾ ವಾಟ್ ಎವರ್ ನೀವು ಏನು ಫರ್ಟಿಲೈಸರ್ನ ಕೊಡ್ತಿರಲ್ಲ ಲಿಕ್ವಿಡ್ ಫಾರ್ಮ್ ಒಳಗೆ ಕೊಟ್ಟರೆ ಅಂದ್ರೆ ಇದು 82% ಅರೌಂಡ್ 80% ಹಿಡಿದ್ರು 80% ತನ್ನ ಬೆಳೆಗೆಲ್ಲ ತೊಗೊಂಡ್ಬಿಡ್ತೈತಿ. ಏನಪ್ಪ ಅಂದ್ರೆ ಈಗ ಸಾಲೊಳಗೆ ನೀವು ನೀರು ಹಾಸಿರ್ತಿರಲ್ಲ ಬೋಧೇರಿಸಿ ಬಳಕ ನೀರೇನು ಹಾಸ್ತಿರ್ತಿರಲ್ಲ ಅಥವಾ ಬೋಧ ಹಾರಿಸ್ಕಿಂತ ಮೊದಲು ನೀರು ಹಾಸಿದ ಬಳಕ ಫುಲ್ ಹಸಿ ಚಪ್ಪಿದ ಹಸಿ ಏನಿರ್ತದಲ್ಲ ಅದರೊಳಗೆ ನೀವು ಡ್ರೆಂಚಿಂಗ್ನ ಮಾಡಿರಿ ಅಂದ್ರೆ 82% ಅರೌಂಡ್ 80%ನ ನಿಮ್ಮ ಬೆಳೆಗೆ ನೀವು ಎಲ್ಲ ಡೋಸ್ನ ತಲುಪಿಸಿದಂಗೆ ಆಗ್ತೈತಿ. ಸೊ ಇದು ಗೋಲ್ಡನ್ ಟಿಪ್ಸ್. ನಿಮ್ಗೆ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಡ್ರಿಪ್ದವ್ರಿಗೆ ಏನೈತೆ ಡ್ರಿಪ್ದವ್ರಿಗೆ ಇನ್ನೊಂದು ಸಜೆಷನ್ ಅಂದ್ರೆ ಎಷ್ಟು ನ್ಯಾನೋ ಒಳಗೆ ಸಿಗ್ತಾವಲ್ಲ ಅದನ್ನು ಡ್ರಿಪ್ದವ್ರು ಯೂಸ್ ಮಾಡ್ಕೊರಿ. ಇವು ನಿಮ್ಗೆ ಅಂದ್ರೆ ಸ್ವಲ್ಪ ಡ್ರಿಪ್ನ ಹೋಲೋದು ಬಂದ್ ಮಾಡ್ಬೋದು. ಫಿಲ್ಟರ್ ಇದ್ರೆ ಓಕೆ, ಫಿಲ್ಟರ್ ಇಲ್ಲ ಅಂದ್ರೆ ಹಾರ್ಮ್ಫುಲ್ ಆಗ್ತೈತೆ ನಿಮ್ಗೆ. ಸೊ ಯಾವುದೋ ಡೋಸ್ ಕೊಡೋದು ಲಿಕ್ವಿಡ್ ಫಾರ್ಮ್ದಾಗ ಕೊಡ್ರಿ. ಇನ್ನು 4ನೇದು ಡ್ರೆಂಚಿಂಗ್ ಅಂತೂ ಇಂಪಾರ್ಟೆಂಟ್. ನಿಮ್ಗೆ ಡ್ರೆಂಚಿಂಗ್ ಹೇಳಿ ಇನ್ನು ಆತಲ್ರಿ ಆಲ್ಮೋಸ್ಟ್ ಟಾಪಿಕ್ನ ಕವರ್ ಆಗೈತಿ. ಸೊ ಸ್ಪ್ರೇ ಡ್ರೆಂಚಿಂಗು ಎಲ್ಲ ಯೂಸ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ತಿಪ್ಪಿ ಖತ ಯೂಸ್ ಮಾಡೋರ
ಬರೀ ಏನು ಅನ್ಕೊಂಡಿರ್ತೀರಿ ತಿಪ್ಪಿ ಕಥ ಒಗದು ಬೆಳಕ ನಮ್ದು ಕಬ್ಬು ಬೆಳೆದೈತಿ ಅಂತ ಅನ್ಕೊಂಡಿರ್ತೀರಿ, ಅದು ನಿಮ್ಗೆ ತಪ್ಪೈತ್ರಿ. ತಿಪ್ಪಿ ಗೊಬ್ಬರೊಳಗೆ ಏನೇನು ಪ್ರೊಸೆಸ್ನ ಮಾಡ್ಬೇಕಂತ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಸೊ ಅಲ್ಲಿ ತನಕ ನಾನು ವಿಡಿಯೋನ ನೋಡ್ಕೋತೀರಿ. ಹಾಗೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ಸಿರ ಆದಷ್ಟು ರೈತರಿಗೆ ಶೇರ್ ಮಾಡಿರಿ. ಸೊ ಸಿಗೋಣ ಮುಂದಿನ ವಿಡಿಯೋ ಒಳಗೆ. ಇನ್ನಷ್ಟು ನಮ್ಮ ರೈತರು ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಹೊಂಟಿರೋ ನನಗೆ ನಿಮ್ಮ ಸಪೋರ್ಟ್ ಸಿಗ್ತೈತೆ ಅಂತ ಅನ್ಕೊಂಡಿನಿ. ಸೊ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.